ಎಲ್ಲಾರು ಹುಳ ಬಿಡ್ತಾರೆ ಅಂದ್ರು, ನಾವು ಹುಳ ಬಿಡ್ತಾರೆ ಅಂತ ತಲೆಗೆ ಹಬ್ಬ ಬಿಟ್ಬಿಟ್ಟಾರೆ ಸರ್. ಒಂದ್ಸತಿ ಅರ್ಥ ಆಗಲಿಲ್ಲ ಸರ್. ತಲೆಗೆ ಹುಳ ಬಿಟ್ಕೊಂಡಿದೆ. ಫೋಕಸ್ ಸಿಕ್ತು. ಈಗಿನ ಜಾತಿ ಧರ್ಮದ ಬಗ್ಗೆ ಹೇಳಿದ್ದಾರೆ, ಮತ್ತೆ ರಾಜಕೀಯದಲ್ಲಿ ಏನ್ ನಡೀತಾ ಇದೆ ಇವಾಗ, ಜಾತಿ ಧರ್ಮದ ಬಗ್ಗೆ ಏನ್ ತಂದಿಟ್ಟು ಏನ್ ರಾಜಕೀಯ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತುಂಬಾ ನೀಟಾಗಿ ಹೇಳಿದ್ದಾರೆ. ಚೆನ್ನಾಗಿದೆ ಅಣ್ಣ. ಈ ರಾಜಕೀಯದವ್ರನ್ನ ನಂಬುದ್ರೆ ಮುಂದೆ ನಮ್ಮನ್ನ ಜನ ಅವ್ರನ್ನ ಯಾವ ತರ ಮಾಡ್ತಾರೆ ಅಂತ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಫೋಕಸ್ ಬರ್ಬೇಕು ಸರ್, ಇನ್ನು ಫೋಕಸ್ ತಗೋಬೇಕು ಸರ್. ನಮ್ಮ ಬಾಸ್ ಹುಟ್ಟಿ ಬಾಸ್ ಮೂವಿ ತುಂಬಾ ಚೆನ್ನಾಗಿತ್ತಣ್ಣ. ಮದ್ವೆಯಲ್ಲಿ ಊಟ ಹೆಂಗಿತ್ತು ಅಂತ ಕೇಳ್ತಾರಲ್ಲ ಹಂಗೆ. ಏನಂದ್ರೆ ಫೋಕಸ್ ಸಿಕ್ತಲ್ಲ, ನೆಕ್ಸ್ಟ್ ಇನ್ನೊಂದ್ಸತಿ ನೋಡಿ ಹೇಳ್ತೀನಿ. ಮೂವಿ ಚೆನ್ನಾಗೈತೆ. ಅಂದ್ರೆ ಸಮಾಜದಲ್ಲಿ ನಡೀತಿರುವಂತ ನೈಜ ಘಟನೆಗಳನ್ನ ತೋರಿಸಿದ್ದಾರೆ. ಅಂದ್ರೆ ಸ್ವಲ್ಪ ಜನ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅಂದ್ರೆ ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ತೋರಿಸಿದ್ದಾರೆ. ಹೆಂಗಂದ್ರೆ ಜನಗಳು ಅರ್ಥ ಮಾಡ್ಕೊಬೇಕು ಅದನ್ನ ಅಷ್ಟೇ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಲೆವೆಲ್ಗೆ ಪ್ರಪಂಚ ಹೇಗೆ ಬದಲಾಗುತ್ತೆ ಅಂತ ತೋರಿಸ್ತವೆ. ಚೆನ್ನಾಗಿದೆ ಮೂವಿ. ಬಾಸ್ ಅವರು ನಾನು ಇದು ಮಾಡಿದ್ದೆ ಸೂಪರ್. ಮೂವಿ ಸರ್ ಚೆನ್ನಾಗಿತ್ತು. ಮೂವಿ ಹೇಗಿತ್ತು ಸರ್? ಮೂವಿ ಹೇಗಿತ್ತು? ಏನ್ ಅರ್ಥ ಮಾಡ್ಕೊತಿದಾರ ಅಂತಂದ್ರೆ, ಸಿನಿಮಾ ನೋಡಿ ಪೂರ್ತಿ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಸಮಾಜ ಹೆಂಗಿದೆ ಅಂತ ಅಂದ್ರೆ, ಹೊರಗಡೆ UA ಲಾಸ್ಟ್ ಮೂವಿಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು UA ಅಂತ ತೋರಿಸ್ತಾರೆ. UA ಅಲ್ಲಿ ಅದ್ರ ಒಳಗಡೆ ಆ ಸಿಂಬಲ್ ಒಳಗಡೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ತಾರೆ. ಅಂದ್ರೆ ರೀಲ್ಸ್ ಇನ್ನೊಂದ್ರ ಬಗ್ಗೆ ಜನ ತಲೆ ಕೆಡ್ಸ್ಕೊಂಡು ಹೊರಗಡೆ ಅದ್ರ ಬಗ್ಗೆ ಇದ್ ಮಾಡ್ತಿದಾರ ಹೊರತು ಈ ಸಮಾಜದಲ್ಲಿ ನಡೀತಿರೋದು ಏನೇನಿದೆ, ಯಾವ ತರ ಸಮಾಜ ಈ ರಾಜಕಾರಣಿಗಳು ಎಲ್ಲೆಲ್ಲಿ ಮೋಸ ನಡೀತಿದೆ ಇದ್ರ ಬಗ್ಗೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಷ್ಟು ಸಿನಿಮಾ ನೋಡಿದ್ರು ಸಹ ಕೊನೆಯಲ್ಲಿ ಜನ ಸಿನಿಮಾ ಬಗ್ಗೆ ಅರ್ಥ ಮಾಡ್ಕತ್ತೆ ಇಲ್ಲ, ಬರೀ ಓನ್ಲಿ ರೀಲ್ಸ್ಗಳು ಇನ್ನೊಂದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಜನರ ತಲೆನ ಅದಕ್ಕೆ ಇಡ್ತಿದ್ದಾರೆ. ಅವ್ರ ಕಾನ್ಸಂಟ್ರೇಟ್ ಎಲ್ಲ ಆ ಕಡೆ ಗಮನ ಹರಿತಿದೆ ಹೊರತು ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನ ಸಿನಿಮಾದ ತುಂಬಾ ಚೆನ್ನಾಗಿದೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ನೀಟಾಗಿ. 2040 ನಡೆ ನೀಗೆ ತೋರಿಸ್ಬಿಟ್ಟವ್ರೆ. ಅಂದ್ರೆ ಜಾತಿ ಕೋಮು ಗಲಭೆ ಬಗ್ಗೆನೆ ತೋರಿಸಿರೋದು. ಜನಕ್ಕೆ ಪ್ರಚಾರ ಆಗಕ್ಕೆ ಏನಂದ್ರೆ ಮೊಬೈಲು ಸೋಷಿಯಲ್ ಮೀಡಿಯಾದಿಂದ ಹಾಳಾಗ್ತಾವ್ರೆ. ಇದ್ರ ಬಗ್ಗೆ ರಾಜಕೀಯದ ಬಗ್ಗೆ ಏನು ಮೆಂಟಾಲಿಟಿ ಇಲ್ಲ. ಇದು ಬಂದ್ ನೋಡ್ರಿ ರಾಜಕೀಯಕ್ಕೆ ಓಟ್ ಹಾಕ್ರಿ ಅಷ್ಟೇ. 40 ಬಗ್ಗೆ ನಡೆಯೋದಲ್ಲ, ಆಲ್ರೆಡಿ ನಡೀತದೆ, ಇವೆಲ್ಲ ನಡೀತಿದೆ. ಅದನ್ನ ತೋರಿಸಿದ್ದಾರೆ. ಇನ್ನು ಮುಂದೆ ಯಾವ್ಯಾವ ರೀತಿ ನಡೀತದೆ ಅಂತ ತೋರಿಸಿದ್ದಾರೆ. ಇಷ್ಟೊಂದು ಮೋಸ ಆಗಿ ಹೊರಟೋಗುತ್ತೆ ಅನ್ನೋದು, ಜಾತಿ ಅನ್ನೋದು ಆ ಲೆವೆಲ್ ತಗೊಂಡ್ ಹೋಗ್ತಾರೆ. ಎಲ್ಲ ಜಾತಿ ಧರ್ಮದ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳ್ತಾವ್ರ. ಆದ್ರೆ ಜನನ ಉಪೇಂದ್ರನ ಅರ್ಥ ಮಾಡ್ಕೊಳಲ್ಲ. ಆದ್ರೆ ಅರ್ಥ ಮಾಡ್ಕೊಂಡ್ರೆ ಲೈಫ್ ಹೇಳಿದಾರಲ್ಲ, ಅದನ್ನು ಸಿಂಪಲ್ ಆಗಿ ಲೈಫ್ ಆಗಿ ಉದ್ದಾರ ಆತಾರೆ. ಸಿಂಪಲ್ ಎಲ್ಲ ಹೀರೋಗಳು ನೋಡ್ಬೇಕು. ಪ್ರತಿಯೊಬ್ರು ರಾಜಕೀಯದ ಫಸ್ಟ್ ರಾಜಕೀಯದವ್ರು ನೋಡ್ಬೇಕು. ಅದು ಡನ್. ಇದು ರಾಜಕೀಯದವ್ರು ನೋಡೋದು ಬುದ್ಧಿ ಎಲ್ಲ ಕಲ್ಸ್ಬೇಕಂತ ಅವ್ನು ನಿಂತಿರೋದು. ರಾಜಕೀಯದವ್ರು ಕಲಿಯಲ್ಲ, ರಾಜಕೀಯದವ್ರು ಉಪ್ಪಾಕ್ತಾರೆ. ಇನ್ನು ಇದ್ದಲ್ಲ ರಾಜಕೀಯದವರು ಎಲ್ಲ ಉಪ್ಪಾಕದು ಮೆರೆಸ್ತಾನ ಅವನು. ಅಂದ್ರೆ ಸಚಿನ್ ತರ ಬದುಕಬಾರ್ದು, ಕಲ್ಕಿ ತರ ಬದುಕ್ಬೇಕು ಅಂತ ತೋರಿಸ್ತವ್ರೆ. ಕಲ್ಕಿ ತರ ಬದುಕ್ತಾರನ್ನ ತೋರಿಸಿರ, ಕಲ್ಕಿ ತರ ರಾಜಕಾರಣಿಗಳು ಬದುಕ್ತಾವ್ರೆ ಅದನ್ನ ತೋರಿಸಿರೋದು. ಆದ್ರೆ ಉಪ್ಪನ್ನ ಅರ್ಥ ಮಾಡ್ಕೊಳವ್ರು ಬುದ್ಧಿವಂತರು ನೋಡ್ಬೇಕು. ನಮ್ ತರ ಯಾವ್ರೋ ಇವ್ರು ಬಂದ್ರು ನೋಡ್ದೆ ಅಂದ ಉದ್ದೇಶ ಅಲ್ಲ. ಬುದ್ಧಿವಂತರು ನೋಡ್ಬೇಕು, ಅರ್ಥ ಮಾಡ್ಕೊಬೇಕು. ಬಂದ್ರೆ ಕಾಟಾಚಾರಕ್ ನೋಡೋಂತದಲ್ಲ ಇದು. ಬುದ್ಧಿವಂತರ ಎಲ್ಲ ದಡ್ರು ನೋಡಿ ಅರ್ಥ ಮಾಡ್ಕೋಬೇಕು. ಬುದ್ಧಿವಂತರ ಆಗ್ಬೇಕು. ಬರೀ ಬುದ್ಧಿವಂತರ ಆಗ್ಬಾರ್ದು, ದಡ್ರು ಬುದ್ಧಿವಂತರ ಆಗ್ಬೇಕು.